ಈ ಭೂಮಿ ಮೇಲೆ ಇರೋ ನರಕ ನಾರ್ತ್ ಕೊರಿಯಾ ಅಂದ್ರೆ ತಪ್ಪಾಗಲ್ಲ. ಅಲ್ಲಿರೋ ಜನರು ತಮ್ಮ ದೇಶ ಬಿಟ್ಟು ಹೋಗಕ್ಕೆ ಕಾಯ್ತಾ ಇರ್ತಾರೆ. ಅವರಿಗೆ ನಿಯರೆಸ್ಟ್ ಪ್ಲೇಸ್ ಅಂದ್ರೆ ಸೌತ್ ಕೊರಿಯಾ. ಅಲ್ಲಿಗೂ ಹೋಗಕ್ ಆಗಲ್ಲ, ಯಾಕಂದ್ರೆ ಬಾರ್ಡರ್ ಅಲ್ಲಿರೋ ಸೆಕ್ಯೂರಿಟಿ ಫೋರ್ಸಸ್. ಈ ತರ ತಮ್ಮ ದೇಶದ ಜನರಿಗೆ ಕಾಟ ಕೊಡ್ತಾ ಇರೋ ಡಿಕ್ಟೇಟರ್ ಹೆಸರೇ ಕಿಮ್ ಜಾಂಗ್ ಉನ್. ಕಿಮ್ನ ಒಂದು ದಿನ ಹೇಗ್ ಕಳೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾರ್ತ್ ಕೊರಿಯಾದಲ್ಲಿ ಬೆಳಗಾಗಿದೆ. ಈಗ ಸಮಯ ಬೆಳಿಗ್ಗೆ 10 ಗಂಟೆ. ಕಿಮ್ ಆಗ್ತಾನೆ ಆಫೀಸ್ಗೆ ಬಂದಿದ್ದಾರೆ. 모두 안녕하십니까? ಮಾರ್ನಿಂಗ್ ಟೈಮ್ನ ಅವರು ಎಂಜಾಯ್ ಮಾಡಿಕೊಂಡು ಸ್ಟಾರ್ಟ್ ಮಾಡಕ್ಕೆ ಬಯಸ್ತಾರೆ. ಸೊ ಕಿಮ್ ತನ್ನ ಸೋಲ್ಜರ್ಸ್ ಜೊತೆ ಪ್ಲೇ ಗ್ರೌಂಡ್ಗೆ ಹೋಗಿ ಅಲ್ಲಿ ರಾಕೆಟ್ಸ್ ಜೊತೆ ಆಟ ಆಡ್ತಾರೆ. ಯಾಕಂದ್ರೆ ರಾಕೆಟ್ಸ್ ಅವರ ಚಿಕ್ಕ ವಯಸ್ಸಿನಿಂದ ಫೇವರೇಟ್ ಟಾಯ್ ಆಗಿದೆ. ನೋಡಿ ಎಷ್ಟು ಖುಷಿ ಆಯಿತು ಅವರಿಗೆ. 봤어. 붐이었어. 하하하하하하하. ಇದನ್ನ ನೋಡಿ 2 ರಾಕೆಟ್ಸ್ ಒಟ್ಟಿಗೆ ಫೈರ್ ಮಾಡ್ತಾ ಇದ್ದಾರೆ. 더블 로켓 더블 재미. ಬೆಳಿಗ್ಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ಮೇಲೆ ಅವರು ತಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಡ್ ಗೈಸ್ಗಿಂತ ಜಾಸ್ತಿ ಪವರ್ಫುಲ್ ಆಗಿರ್ಬೇಕು ಅಂತ ಗೊತ್ತಿರೋ ಕಿಮ್ ಸೀದಾ ಮಿಲಿಟರಿ ಕ್ಯಾಂಪ್ಗೆ ಹೋಗ್ತಾರೆ. ಕಿಮ್ ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋ ಕಾರಣ ಅವರೇ ಎಲ್ಲರಿಗೂ ಅಡ್ವೈಸ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಕೂಡ ಮಾಡಬೇಕು. ಬೇರೆ ಯಾರಿಗೂ ಕಾಣಿಸದೇ ಇರೋದು ಇವರಿಗೆ ಕಾಣಿಸುತ್ತೆ. ಪ್ಲೇನ್ಸ್ ಬಗ್ಗೆ, ಶಿಪ್ಸ್ ಬಗ್ಗೆ ಅಷ್ಟೇ ಅಲ್ಲ, ಲೇಡೀಸ್ ಬಗ್ಗೆನೂ ಅವರಿಗೆ ಎಲ್ಲ ಗೊತ್ತು. 그리고 그녀는 말했다. 해보자. 하하하하하하하하하하. ಯಾವಾಗ್ಲೂ ಕೂಲ್ ಆಗೇ ಇರ್ತಾರೆ ಅಂತ ಅನ್ಕೋಬೇಡಿ. ಕಿಮ್ಗೆ ಕೋಪ ಬಂದ್ರೆ ಅಷ್ಟೇ. ಇಲ್ಲಿ ನೋಡಿ ಅವರಿಗೆ ತುಂಬಾ ಕೋಪ ಬಂದಿದೆ. ಹೌಸ್ ಕಟ್ಟಿ ಅಂತ ಕಿಮ್ ಈ ತರ ಡ್ರಾಯಿಂಗ್ ಮಾಡಿಕೊಟ್ಟರೆ ಆ ಎಂಜಿನಿಯರ್ಸ್ ಈ ತರ ಕಟ್ಟಿದ್ದಾರೆ, ಅದಕ್ಕೆ ಕೋಪ. ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಕೋಪನ ಕಡಿಮೆ ಮಾಡಿಕೊಂಡು ಅವನ್ನ ಸಾಯಿಸೋದು ಬೇಡ ಅಂತ ಡಿಸೈಡ್ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಟ್ರಿಪ್ಗೆ ಹೋಗಲಿಕ್ಕೂ ಅರೇಂಜ್ ಮಾಡಿಕೊಡ್ತಾರೆ. ಆ ಟ್ರಿಪ್ ಮೌಂಟೈನ್ಸ್ ಹತ್ರ ಇರುತ್ತೆ. ಕಿಮ್ ಯಾವಾಗ್ಲೂ ಕೂಲ್ ಆಗೇ ಇರ್ತಾರೆ. ಕೋಪ ಬಂದಾಗ ಅದನ್ನ ಕಡಿಮೆ ಮಾಡಕ್ಕೆ ಬೇರೆ ಅವರು ಟ್ರೈನಿಂಗ್ ಅಲ್ಲಿ ಪಡೋ ಕಷ್ಟನ ನೋಡಿ ಖುಷಿ ಪಡ್ತಾರೆ. ಕಿಮ್ಗೆ ಸ್ಪೋರ್ಟ್ಸ್ ನಲ್ಲಿ ಅಷ್ಟೇನು ಇಂಟರೆಸ್ಟ್ ಇಲ್ಲ, ಆದರೂ ಮೂಡ್ ಬಂದ್ರೆ ಒಂದೇ ಒಂದು ಕಾಲ್ ಮಾಡಿ ಫುಟ್ಬಾಲ್ ಮ್ಯಾಚ್ ನ ಸೆಟಪ್ ಮಾಡುತ್ತಾರೆ. ಇಲ್ಲಿ ರೆಡ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಆದ್ರೆ ಕಿಮ್ಗೆ ಇವತ್ತು ಬ್ಲೂ ಕಲರ್ ಇಷ್ಟ. ಸೊ ಒಬ್ವಿಯಸ್ಲಿ ಬ್ಲೂ ಟೀಮ್ ಮ್ಯಾಚ್ ಗೆಲ್ಲುತ್ತೆ. ಇದನ್ನ ನೋಡಿ ಕಿಮ್ ಫುಲ್ ಹ್ಯಾಪಿ. 메시가 호날두보다 낫다. 하하하하. ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಕಿಮ್ಗೆ ಫಿಲಮ್ಸ್ ಕೂಡ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಕಿಮ್ ಕೂಡ ಒಬ್ಬ ದೊಡ್ಡ ನಟ. ಈ ಮೂವಿ ನೋಡಿ, ಇದು ನಾರ್ತ್ ಕೊರಿಯಾದಲ್ಲಿ ಒಬ್ಬ ಡಿಕ್ಟೇಟರ್ ತನ್ನ ರಾಕೆಟ್ಸ್ ಜೊತೆ ಹೇಗೆ ಆಟ ಆಡ್ತಾನೆ ಅನ್ನೋದೇ ಕತೆ, ಆದ್ರೆ ಹಾಲಿವುಡ್ ಸ್ಟೈಲ್ ಅಲ್ಲಿ. ಟೆನ್ಷನ್ ಬಿಲ್ಡ್ ಆಗ್ತಾ ಇದೆ. ಟೈಮ್ ಬಂದಾಗ ಕಿಮ್ ತನ್ನ ಸ್ಪೆಕ್ಸ್ನ ತೆಗೆದು ಸಿಗ್ನಲ್ ಕೊಡ್ತಾನೆ. ಈಗ ಮಿಸೈಲ್ ಲಾಂಚ್. ಪಾರ್ಟ್ 2 ನಲ್ಲಿ ಇನ್ನ ಏನೇನ್ ನಡಿಬಹುದು ಅಂತ ಯೋಚನೆ ಮಾಡ್ತಾ ಕೂರಬೇಡಿ. ನಮ್ಮ ಬೇರೆ ವಿಡಿಯೋಸ್ನ ಕೂಡ ನೋಡಿ. ಧನ್ಯವಾದಗಳು.